ನನಗೆ ಹಾಲು ಫ್ರೀ ಅಂತ ಖುಷಿನಾ? ಅಲ್ಲ, ಫ್ರೀ ಅಂತೆ. ಆದ್ರೆ ಒಂದು ಸಮಸ್ಯೆ ಇದೆ. ನಾನು ಕಲ್ಲು ಹಾಲು ಕುಡಿಯಕ್ಕಾಗಲ್ಲ ಗೊತ್ತಾ? ಅದೇನು ಸಮಸ್ಯೆ ಅಲ್ಲ, ಹಾಲು ಇಲ್ಲಿ ಸುರಿದು ಹೋಗುತ್ತೆ. ನಾವು ಪಕ್ಕದಲ್ಲೇ ಹಸುವಿನಿಂದ ಕೂತಿರ್ತೀವಿ ಗೊತ್ತಾ? ನಿಜ ಹೇಳ್ಬೇಕಂದ್ರೆ ಇವತ್ತು ನನ್ನ ಹೊಟ್ಟೆ ಕೂಡ ಖಾಲಿ ಖಾಲಿ. ನನಗೆ ಇವತ್ತು ಒಂದೇ ಒಂದು ತುತ್ತು ಅನ್ನ ಸಿಕ್ಕಿದ್ರು ಸಾಕು ಅನ್ಸೋದು, ಅಷ್ಟು ಹೊಟ್ಟೆ ಸಿಕ್ಕಿದೆ ಗೊತ್ತಾ? ನೋಡಿ ನೋಡಿ, ನನಗೆ ನನ್ನನ್ನು ದೇವರೆಂದು ಪೂಜೆ ಮಾಡೋದು ತಪ್ಪಲ್ಲ, ಆದ್ರೆ ನನ್ನ ಹೆಸರಲ್ಲಿ ವ್ಯರ್ಥವಾಗೋದು ಹಾಲು ನೋಡಿದಾಗ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಹೌದೌದು, ದೇವರಿಗೆ ಭಕ್ತಿ ಇರ್ಲಿ, ಬೇಡ ಅಂತನ್ನೋರು ಯಾರು? ಆದ್ರೆ ಪ್ರಾಣಿಗಳಿಗೂ ಬೇರೆ ಹೊಟ್ಟೆ ಹಸಿವು ಅಂತಂದು ಇರುತ್ತೆ. ನಮ್ಮನ್ನು ಸ್ವಲ್ಪ ನೋಡ್ಬೇಕು ತಾನೆ. ಅದೇ ದೇವಸ್ಥಾನಕ್ಕೆ ಹೋಗಿ ಹಾಲು ಹಣ್ಣು ನೈವೇದ್ಯ ಅಂತ ಎಲ್ಲ ಬೆಳಗ್ಗೆನೆ ಎದ್ದ ತಕ್ಷಣ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಹಸುವಿನಿಂದ ನಾವೆಲ್ಲ ನರಳ್ತಾ ಇರ್ತೀವಿ, ಒಂದು ದಿನ ಒಂದು ತುತ್ತು ಕೊಟ್ರೆ ಸಾಕು ಅಂತ. ತುತ್ತು ಯಾರಿಗೆ ಕಾಣಿಸದೇ ಇರ್ಬೋದು, ನಮ್ಮ ಹೊಟ್ಟೆ ತುಂಬಿದಾಗ ನಮ್ಮ ಕಣ್ಣಲ್ಲಿ ಕಾಣಿಸೋ ಸಂತೋಷ ಅದೇ ನಿಜವಾದ ಆಶೀರ್ವಾದ ಅಲ್ಲೇನು. ನಮ್ಮನ್ನು ಕಲ್ಲಿನಿಂದ ಹೊಡಿಬೇಡಿ. ಹೌದು, ನಮಗೆ ನಾಗರ ಪಂಚಮಿ ಅಂತ ಬೇಡ, ಪ್ರತಿದಿನ ಬದುಕುವ ಪಂಚಮಿ ಆಗ್ಬಿಟ್ಟೈತಿ. ಏನರ್ಥ ಹಂಗಂದ್ರೆ? ನಂಗ ಪ್ರತಿದಿನ ಊಟ ಸಿಗುತ್ತೇನೋ, ನೀರು ಸಿಗುತ್ತೇನೋ, ಯಾರಾದ್ರೂ ಪ್ರೀತಿನ ಮಾತಾಡಿಸ್ತಾರೇನೋ? ಅದೇ ನಮ್ಗೆ ಹಬ್ಬ ಅಷ್ಟೆಲ್ಲ ಸಿಕ್ಕಾಗ. ಹಾಗಾದ್ರೆ ಈ ನಾಗರ ಪಂಚಮಿಗೆ ಒಂದು ಮಾತು ನೆನಪಿಟ್ಕೊಳ್ಳಿ, ಹಸಿದ ಜೀವಿಗೆ ಒಂದು ತುತ್ತು ಕೊಡುವುದು ದೇವರ ಸೃಷ್ಟಿಗೆ ಕೊಡುವ ದೊಡ್ಡ ಗೌರವ. ಅಯ್ಯೋ, ಭಕ್ತಿ ಇರ್ಲಿ, ಆದ್ರೆ ಭಕ್ತಿ ಜೊತೆ ಕರುಣೆಯೂ ಇರ್ಲಿ ಅಂತ ಅಷ್ಟೇ. ಈ ನಾಗರ ಪಂಚಮಿಯಿಂದ ಕಲ್ಲಿನ ದೇವರ ಜೊತೆಗೆ ಜೀವಂತ ಜೀವಿಗಳನ್ನು ಪ್ರೀತಿಸಿ. ಎಲ್ಲಾ ಜೀವಿಗಳಿಗೂ ಬದುಕುವ ಹಕ್ಕು ಇದೆ.